ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈವ್ನಿಂಗ್ ಬ್ಲಾಗ್ ಇದು. ಯಾಕೋ ಗೊತ್ತಿಲ್ಲ, ಕುಶಿಮಾ ಒಂದು 2-3 ದಿನದಿಂದ ಸಿಕ್ಕಾಬಿಟ್ಟೆ ರಚ್ಚೆ ಮಾಡ್ತಾಯಿದ್ಲು. ಅಳು. ಅದಕ್ಕೆ ನಮ್ಮ ಅಕ್ಕಗೆ ಫೋನ್ ಮಾಡಿದ್ದೆ. ಅಕ್ಕ ತುಂಬ ಅಳ್ತಾ ಇದ್ದಾಳೆ, ಏನು ಮಾಡ್ಬೋದು ಅಂತ. ಅದಕ್ಕೆ ಅಂದರು, ಅಕ್ಕ ಸದ್ಯಕ್ಕೆ ಒಂಚೂರು ಕೆಂಪು ನೀರು ಮಾಡಿಬಿಟ್ಟು ಅವಳಿಗೆ ದೃಷ್ಟಿ ಥರ ತೆಗಿ, ಎಲ್ಲರೂ ಹೋಗಿ ಒಂದು ತಾಯಿನಾರು ಹಾಕ್ಸಿಸ್ಕೊಂಡು ಬಾ ಅಂತ. ಸರಿ ಅಂದ್ಬಿಟ್ಟು ಹಾಗೇ ನಾನು ಕೂಡ ದೇವ್ರ ದೀಪ ಹಚ್ಬಿಡೋಣ ಮುಸ್ಸಂಜೆ ಟೈಮ್ ಅಂದ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯ್ತು. ಈವ್ನಿಂಗ್ ಪೂಜೆ ಮಾಡಿದೆ. ಓಕೆ ಬಾಯ್. ಈವ್ನಿಂಗ್ ಪೂಜೆ ಮಾಡಿದೆ. ಇವಾಗ ಬಂದ್ಬಿಟ್ಟು ತುಂಬ ಆಟ ಮಾಡ್ತಾಳೆ, ಯಾಕೋ ಗೊತ್ತಿಲ್ಲ. ಇದು ತೆಗಿಬೇಕು, ಅದೇ ಅಲ್ಲ ಅಕ್ಕ ಹೇಳಿದ್ಲು. ಯಾಕೋ ತುಂಬ ಚಟ್ನಿ ಮಾಡ್ತಾರೆ. ಅಕ್ಕ ಕೇಳಿದೆ ಏನು ಮಾಡೋದು ಅಂತ. ಒಂಚೂರು ಹಂಗೆ ಕೆಂಪು ನೀರು ಕದ್ದಾಕು ಅಂತ ಹೇಳಿದ್ಲು. ಸೊ ತೆಗಿಬೇಕು. ಇವಾಗ ಬಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಏನಕ್ಕೆ ಇವತ್ತು ಶೌರಿ ಬರ್ತಡೇ, ಸೊ ಅದರಿಂದ ಇನ್ವೈಟ್ ಮಾಡಿದ್ದಾರೆ. ಇವಾಗ ಬರ್ತಡೇಗೆ ಹೋಗ್ತಾ ಇದ್ವಿ. ಕುಶಿಮಾ, ನಾನು, ಸೋಮ್ ಹೋಗ್ತಾ ಇದ್ವಿ. ಸೋಮ್ ಇಲ್ಲಾಂದ್ರೆ ಹೆಂಗೆ ಅಲ್ವಾ, ಅವನು ಯಾರು ನಮ್ಮ ಶೌರಿ ಬರ್ತಡೇ ಕಂಪ್ಲೀಟ್ ಆಗೋದಿಲ್ಲ. ಅದರಿಂದ ಪಪ್ಪಾಜಿನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹಾಗೆ ಹೋಗುವ. ನಾನು ಸಿಂಪಲಾಗಿ ಒಂದು ಗೌನ್ ಹಾಕೊಂಡಿದ್ದೀನಿ, ಸಿಂಪಲ್. ಓಕೆ, ಇಲ್ಲೇ ಅಲ್ವಾ, ನಮ್ಮ ಅಪಾರ್ಟ್ಮೆಂಟ್ ಒಳಗಡೆನೆ ಅಲ್ವಾ. ಸೊ ಅದರಿಂದ ಹೋಗಿ ಬರುವ ಅಂತ ಹೇಳ್ಕೊಂಡು ನಡ್ಕೊಂಡು ಅವಳಿಗೂ ಒಂದು ವಾಕ್ ಆದಂಗೆ ಆಗುತ್ತೆ. ಆ್ಯಂಡ್ ಫಂಕ್ಷನ್ ಅವ್ರು ಸಿಂಪಲ್ಲಾಗಿ ಅಂತ ಹೇಳಿದ್ರು ಸೌಮ್ಯ. ಹೋಗಿ ಬರುವ ಅಂತ ಹೇಳ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಸೊ ಬನ್ನಿ, ಶೌರಿ ಬರ್ತಡೇ ಸೆಲೆಬ್ರೇಟ್ ಮಾಡಿಬಿಟ್ಟು ಬರುವ. ಓಡ ಕುಶಿಮಾ. ಓಕೆ, ಅದೆಲ್ಲ ಇಟ್ಕೊಂಡು ಹೋಗ್ಬೇಕಂತ ಅವ್ಳು ಗೊತ್ತಿಲ್ಲ. ಆಟ ಆಡೋಕೆ ಹೋಗೋದು ಅಂತ ಅನ್ಕೊಂಡ್ಬಿಟ್ಟು ಅಪ್ಪ ತುಂಬ ಅಳ್ತಾಳೆ. ಇವಾಗ ಒಂದು ರೌಂಡ್ ಸ್ನಾನ ಆಯಿತು. ಇವಾಗ ನಡೀರಿ ಹೊರಗಡೆ ಆಟ ಆಡೋಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬೇಕು. ನನ್ನ ಮಗಳು ಇಲ್ಲಿ ಎಲ್ಲ ಇಟ್ಕೊಂಡು ಬಂದವಳೆ. ಕಿರ್ಚಾಡಬಾರ್ದು. ಶೌರಿ ಫುಲ್ ರಾಜ ತರ ಕಾಣಿಸ್ತಿದ್ದಾನೆ. ಹ್ಯಾಪಿ ಬರ್ಡೇ ಶೌರಿ. ಹ್ಯಾಪಿ ಬರ್ತ್ಡೇ ಶೌರಿ. ಅಲ್ಲಿ ಕುಶಿಮಾ, ಅಲ್ಲಿ ಹ್ಯಾಪಿ ಬರ್ತ್ಡೇ ಮಾಡು ಕುಶಿಮಾ. ಶೌರಿಗೆ ಹ್ಯಾಪಿ ಬರ್ಡೇ. ಶೂಸ್ ಬಿಚ್ಚಿಲ್ಲ ಅಂತೆ. ಎಲ್ಲಿ ದರ್ಶಿತ್ತು? ಸೈಲೆಂಟ್, ಫುಲ್ ಸೈಲೆಂಟ್. ನನ್ ಬರ್ತಡೇ ಮಾಡಿಲ್ಲ ನೀವು, ಅವ್ನ್ ಬರ್ತಡೇ ಮಾಡ್ತಾ ಇದ್ದೀರಾ ಅಂತ. ಅದೇ ಕಾರ್ ಕಾನ್ಸೆಪ್ಟ್. ಅವನಿಗೆ ಕಾರ್ ಅಂದ್ರೆ ತುಂಬಾ ಇಷ್ಟ. ಇಲ್ಲೂ ಕಾರ್ ಕಾನ್ಸೆಪ್ಟೇ. ಹೇಗಿದ್ದೀರಾ? ನಾನು ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ವಿಶ್ ಮಾಡುಮ್ಮ ಕುಶಿಮಾ. ಹ್ಯಾಪಿ ಬರ್ಡೇ ಮಾಡು ಶೌರಿಗೆ. ಸಂಜೆ ಎಲ್ಲ ಹೇಳ್ತಾನೆ ಇದ್ಲು ಹ್ಯಾಪಿ ಬರ್ಡೇ ಶೌರಿ ಅಂತೆ. ಅವಳ ಪಾಡಿಗೆ ಅವಳೇ ಕನ್ವರ್ಸ್ತಾನೆ ಇದ್ಲು. ಹೆಂಗೆ ಹಾಯ್ ಸಾಯಿ, ಇವಾಗ ಮೇಡಮ್ ಸಾಯಿ, ಹಾಯ್ ಸಾಯಿ. ನೀ ಇಟ್ಕೋ ಶೌರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶೌರಿ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಶೌರ್ಯ. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಶೌರ್ಯ, ಹ್ಯಾಪಿ ಬರ್ಡೇ ಟು ಯು. ಯಾಕೆ ಹೊಣ್ತಾ ಇಲ್ಲ ಅದು? ಹೀರೋ ಮಹಾರಾಜ ಶೌರಿ. ಶೌರಿ, ಕಾರ್ ಯಾರಿಗೆ? ಕಾರ್ ಯಾರಿಗೆ? ಅಷ್ಟು ಕೇಕ್ ಮೇಲೆ ಬರಬಾರ್ದು. ಯಾವ ಕಡೆ ನೋಡಿ ಅದು? ರೈಟ್ ಸೈಡು.
ರೈಟಾ? ಓ ಹಾಕೋ ಇವತ್ತು ಯಾವ ಕಡೆನಾರು ಮಾಡ್ಬೋದು ಅಂತ. ಮಕ್ಕಳೇ ಸೈಲೆಂಟ್. అవునా ఇది అయ్యో ಕಾರ್ ಮೇಲೆ ಡಿಸೈನ್ ಆಗ್ತಿಲ್ಲ ನಮ್ಮ ಮಗಳು. ಯಪ್ಪ ಎಷ್ಟು ಗಲಾಟೆ ಇತ್ತು ಅಂತಂದರೆ ಹೋಗಿ ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಂಗೆ ತಲೆನೋವೇ ಶುರು ಆಗ್ಬಿಡ್ತು. ತಲೆ ಚೀಟ್ ಅಂತ ಅನ್ನಿಸ್ತಾ ಇತ್ತು. ಮಕ್ಕಳೆಲ್ಲ ಸೇರಿದಾಗ ಅವ್ರಿಗೆ ಗೊತ್ತಾಗಲ್ಲ, ಅವರವರೇ ಒಂದು ಎಕ್ಸೈಟ್ಮೆಂಟು ಮಕ್ಳುಗಳು ಅವ್ರವ್ರ ಫ್ರೆಂಡ್ಸು. ಅಂದರೆ ಶೌರಿ ಫ್ರೆಂಡ್ಸ್ಗಿಂತ ದರ್ಶಿತ್ ಫ್ರೆಂಡ್ಸ್ ಜಾಸ್ತಿ, ಅವರೊಂದು 4 ಜನ ಗ್ರೂಪ್ ಇದರಂತೆ ಕ್ಲೋಸ್ ಫ್ರೆಂಡ್ಸು. ಅವ್ರಗಳದೇ ಗಲಾಟೆ ಜಾಸ್ತಿ, ಅದರಲ್ಲೂ ಬರೀ ಇಂಗ್ಲೀಷ್ನಲ್ಲೇ ಮಾತಾಡೋದು. ಅಂದರೆ ಕೆಲವೊಂದು ಇಬ್ಬರು ಮಕ್ಕಳಿಗೇನೋ ಕನ್ನಡ ಬರೋದಿಲ್ಲ, ಬರೀ ಇಂಗ್ಲೀಷೇ ಮಾತಾಡೋದು. ಹಬ್ಬ ಅದೆಲ್ಲಕ್ಕಿಂತ ಹೆಚ್ಚಾಗಿ ಗಲಾಟೆ ಜಾಸ್ತಿ ಆಗಿತ್ತು. ಒಬ್ಬರು ಕಿರ್ಚಾಡಿದ್ರೆ ಇನ್ನೊಬ್ಬರು ಕಿರ್ಚಾಡೋದು ಆ ಥರ. ಇವಾಗಲೂ ನೋಡಿ ಏನು ಅದನ್ನೆಲ್ಲ ಮತ್ತೆ ಒಬ್ಬರ ಮೇಲೆ ಒಬ್ಬರು ತಲೆಗೆ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಸರಿ, ಫೋಟೋ ಸೆಷನ್ ಇವಾಗ ಬಂದುಬಿಟ್ಟು ಶೌರ್ಯವರ ತಾತ ಅವರು ಅಲ್ಲಿ ನಿಂತಿದ್ದಾರಲ್ಲ, ಅವರು ಬಂದಿದ್ರು ಊರಿಂದ. ಇನ್ನು ಶೌರ್ಯವರ ಅತ್ತೆಯವರು ಅಂದರೆ ಶೌರ್ಯವರ ಅಪ್ಪನ ತಂಗಿ ಇವರು. ಸೊ ಎಲ್ಲರೂ ಬಂದಿದ್ದರು ಶೌರ್ಯ ಬರ್ತಡೆಗೆ. ಆ್ಯಂಡ್ ಜೊತೆಗೆ ಶೌರ್ಯ ಬರ್ತಡೇ ಇದು 5ನೇ ವರ್ಷದ್ದು. ಇಷ್ಟು ವರ್ಷದಲ್ಲಿ ಪಾಪ ಅವನು ಗ್ರ್ಯಾಂಡಾಗಿ ಅಂತ ಎಲ್ಲೂ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಕರೋನಾ ಟೈಮ್ನಲ್ಲಿ ಅವನು ಹುಟ್ಟಿದ್ದು. ಹಾಗೆ ಆ ಫಸ್ಟ್ನೇ ವರ್ಷದ ಬರ್ತಡೇ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಇಯರ್ ಬರ್ತಡೇ ಮಾಡಿದ್ವಿ ಅಷ್ಟೇ. ನಾನು ಇದ್ದೆ ಅನಿಸುತ್ತೆ ಸೆಕೆಂಡ್ ಇಯರ್ ಬರ್ತಡೇ. ಅವ್ರ ಮನೆ ಪಕ್ಕದಲ್ಲೇ ಇದ್ನಲ್ವ, ನಾನು ಸೆಕೆಂಡ್ ಇಯರ್ ಬರ್ತಡೇ ಮಾಡಿದ್ವಿ. ಇನ್ನು 3rd ಇಯರು ಮಾಡೋಕ್ಕಾಗಲಿಲ್ಲ, 4th ಇಯರು ಸೇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು ಅವರು ದೇವಸ್ಥಾನಕ್ಕೆ. ಅದಕ್ಕೆ ಇದು 5th ಇಯರ್ ಅಲ್ವಾ, ಸೊ ಮಾಡೋಣ ಅಂದ್ಬಿಟ್ಟು ಸಿಂಪಲಾಗೇನೇ ಮಾಡ್ತಾಯಿದ್ದಾರೆ. ನನ್ನ ಮಗಳು ಶೌರ್ಯಗೆ ಕೇಕ್ ಕೊಟ್ಟಿದ್ದಲ್ದರೆ ಅವ್ರ ಅಪ್ಪಂಗೆ ಕೇಕ್ ಕೊಟ್ಟಳು, ನನಗೆ ಕೇಕೇ ಕೊಡಲಿಲ್ಲ ನೋಡಿ ಅವಳು. ಯಪ್ಪ ಅವ್ರ ಅಪ್ಪ ಅಂದರೆ ಅದೇನಿಷ್ಟ. ಹಾಗೆ ಶೌರ್ಯನೂ ಕೂಡ ಅಷ್ಟೇ ಹಚ್ಕೊಂಡಿದ್ದಾಳೆ ಅವಳು. ಇನ್ನು ನಾವೆಲ್ಲರೂ ನಮ್ಮನೆ ಅಲ್ಲೇ ಪಕ್ಕದ ಫ್ಲ್ಯಾಟ್ ಅವರ ಆಂಟಿ ಖುಷಿಗೆ ಒಂದು ಉಲ್ಲನಿಂದ ಮಾಡಿದ್ದು ಫ್ರಾಕ್ ಗಿಫ್ಟ್ ಮಾಡಿದರು ನೋಡಿ ಲಾಸ್ಟ್ ಟೈಮ್ ಅವರು. ಸೊ ಹಾಗೆಯೇ ಫ್ರೆಂಡ್ಸ್ ಅವರು ಶೌರ್ಯರ ಫ್ರೆಂಡ್ಸು ಅವರೆಲ್ಲರನ್ನೂ ಇನ್ವೈಟ್ ಮಾಡಿದರು. ಹಾಗೆ ಒಂದು ಫೋಟೋ ತಗೊಂಡ್ವಿ. ಇನ್ನು ಶೌರ್ಯಗೆ ಒಂದಷ್ಟು ಗಿಫ್ಟ್ಸ್ ಎಲ್ಲ ತರೋದಕ್ಕೆ ತಂದು ಕೊಟ್ಟಿದ್ದರು ಎಲ್ಲರೂ. ಅವನಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ, ಇವನಿಗೆ ಗಿಫ್ಟ್ ಎಲ್ಲ ಓಪನ್ ಮಾಡಬೇಕು ಆ ಥರ ಎಲ್ಲ ಏನೂ ಎಕ್ಸೈಟ್ಮೆಂಟ್ ಇಲ್ಲ. ಇನ್ನು ಸಾಯಿ ಹಾಯ್ ಆಂಟಿ ಅಂತ ಬಂದ್ಬಿಟ್ಟು ಮಾತಾಡಿಸ್ತಾನೇ ಇದ್ದ. ಏನು ತಂದಿದ್ಯಾ ಸಾಯಿ ಗಿಫ್ಟು ಅಂತ ಕೇಳ್ತಾ ಇದ್ದೆ ಅವನಿಗೆ. ಎಲ್ಲರೂ ತಗೊಂಬಂದು ಗಿಫ್ಟ್ ಕೊಡ್ತಾಯಿದ್ರು. ಅವನಿಗೆ ಎಲ್ಲರೂ ಗಿಫ್ಟ್ ಕೊಡ್ತಾಯಿದ್ದಾರೆ ಅನ್ನೋದಕ್ಕಿಂತ ಅವನಿಗೆ ಸೋಮ್ ಎಲ್ಲಾದರೂ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೇನೋ ಅಂತ ಬರೀ ಅವನಿಗೆ ಸೋಮ್ ಕಡೆನೇ ಗಮನ. ಅಂದರೆ ಪಪ್ಪಾಜಿ ಜೊತೆಯಲ್ಲಿರಬೇಕು ಅವನಿಗೆ. ಆಗಲೇ ಅಮ್ಮ ನಾನು ಹೋಗ್ತೀನಿ ಪಪ್ಪಾಜಿ ಮನೆಗೆ ಹೋಗ್ತೀನಿ. ಅವ್ನಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಇದೇ ಇಲ್ಲ. ನಾವು ಹೋಗ್ತಿದ್ದಾಗೇ ನಾವು ಅಮ್ಮ ನಾನು ಪಪ್ಪಾಜಿ ಮನೆಗೆ ಇವಾಗ ಹೋಗ್ತೀನಿ, ಪಪ್ಪಾಜಿ ಜೊತೆ ವಾಪಸ್ ನಾನು ಅವ್ರ ಮನೆಗೆ ಹೋಗ್ತೀನಿ ನಾನು ಅಂತ ನಿಂತ್ಕೊಂಡಿದ್ದ ನೋಡಿ. ಅಲ್ಲೂ ನಿಂತ್ಕೋತಿಲ್ಲ ನೋಡಿ ಹೆಂಗೆ ಅವ್ರು ಎಲ್ಲೂ ಹೊಟ್ಟೋಗ್ಬಿಡ್ತಾರೋ ಅವ್ರ ಪಪ್ಪಾಜಿ ಅಂದ್ಕೊಂಡು ಹಂಗೆ ನುಗ್ತಾ ಇದ್ದ. ಇಟ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು ಎಲ್ಲರೂ ಕೂಡ. ಇನ್ನು ಖುಷಿಮಾ ಅವಳದೇ ಆಟ ಆಗಿಬಿಟ್ಟಿತ್ತು ಅವಳಿಗೆ. ಇನ್ನು ಬರ್ತಡೇ ಅಂತಂದರೆ ಕೇಳ್ಬೇಕು, ಅವಳಿಗೆ ತುಂಬಾ ಖುಷಿ. ಯಾರು ಕೇಕ್ ಕಟ್ ಮಾಡ್ತಿದ್ರೆ ಮನೆಯಿಂದನೂ ಶುರು ಮಾಡ್ಕೊಂಡಿದ್ಲು. ಹ್ಯಾಪಿ ಬರ್ಡೇ ಶೌರಿ ಅಂತ ಹೇಳ್ತಾನೆ ಇದ್ಲು. ಒಂಥರ ಅವಳಿಗೆ ಆಗೋ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಇನ್ನು ಅವರಿಬ್ಬರು ಸೇರ್ಕೊಂಡ್ಬಿಟ್ರೆ ಮುಗಿದೋಯ್ತು.
ದಿನ ಅಲ್ಲಿ ನೋಡಿ ಇನ್ನು ಆ ಕಾರಲ್ಲಿ ಇದೆಯಲ್ಲ, ಆ ಕಾರ್ ಕೀನ ಎಲ್ಲೋ ಕಳೆದಾಕ್ಬಿಟ್ಟಿದ್ದಂತೆ. 2 ಕೀ ಇತ್ತಂತೆ, 2 ಕೀನೂ ಕಳೆದಾಕ್ಬಿಟ್ಟಿದ್ದಾನಂತೆ. ಇವಾಗ ಕೀ ಇಲ್ಲದೆ ಇರೋದ್ರಿಂದ ಅವಳನ್ನ ಕೂರಿಸ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಟ ಆಡಿಸ್ತಾ ಇದ್ದ. ಆ ಮಕ್ಕಳು ಸೌಂಡೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಇವರಿಬ್ಬರು ಸೌಂಡು ಜಾಸ್ತಿ ಆಯಿತು. ಇನ್ನು ಸೋಮ್ ಮತ್ತು ಶೌರ್ಯ ಅವರ ತಾತ ಇಬ್ಬರು ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ರು. ಅವರು ಇರೋದು ತಿರುಪತಿನಲ್ಲಿ. ಅವ್ರಿಗೆ ನನಗೆ ಅಷ್ಟಾಗಿ ತೆಲುಗು ಅದೆಲ್ಲ ಬರೋದಿಲ್ಲ. ಆದ್ದರಿಂದ ಚೆನ್ನಾಗಿದ್ದೀರಾ ಅಂಕಲ್ ಇಷ್ಟೇ ಮಾತಾಡೋದು, ಬೇರೆ ಏನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಸೋಮ್ಗೂ ಅಲ್ಪ ಸ್ವಲ್ಪ ತೆಲುಗು ಬರುತ್ತೆ, ಆದ್ದರಿಂದ ಅಂಕಲ್ ಜೊತೆ ಮಾತಾಡಿಕೊಂಡು ಕೂತಿದ್ರು. ಇನ್ನೆಲ್ಲರೂ ಕೂತ್ಕೊಂಡಿದ್ವಿ. ಸಡನ್ ಪ್ಲ್ಯಾನ್ ಮಾಡಿಕೊಂಡ್ರು. ಏನಂತಂದರೆ ಯಾವತ್ತೂ ನಾವು ಡಿನ್ನರ್ಗೆ ಆಗಲಿ ಹೊರಗಡೆ ಎಲ್ಲೂ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗೇ ಇಲ್ಲ. ಇಷ್ಟು ವರ್ಷ ನಾವೆಲ್ಲರೂ ಅಕ್ಕಪಕ್ಕ ಇದ್ರೂ ಕೂಡ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಆದ್ದರಿಂದ ಹೋಗೋಣ ಬನ್ನಿ ಅಂತ ಹೇಳಿದ್ರು. ನಾನಿಲ್ಲ, ಸಡನ್ ಪ್ಲ್ಯಾನು, ನಾನು ಆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದೆ. ಆದರೆ ಶೌರ್ಯನೇ ಇಲ್ಲ, ನೀವು ಬರಬೇಕು ಅಂತ ಹೆಂಗೆ ಹೇಳ್ತಿದ್ದಾನೆ, ಬರಲ್ಲ ನೀವು ಬರಬೇಕು ಅಂತ. ಅಲ್ಲ, ಕೇಕ್ ತಿಂದು ತುಟಿಲಿ ಲಿಪ್ಸ್ಟಿಕ್ ಹಚ್ಚಿದಂಗೆ ಆಗೋಗ್ಬಿಟ್ಟಿದೆ ಶೌರಿ ತುಟಿಲಿ. ಕುಶಿಮಾ ಬಾಯ್. ಗಲಾಟೆಯಿಂದ ಇವಾಗ ಒಂದು ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ ಅಲ್ಲ? ನೋವು ಇನ್ನು ಲೇಟ್ ಆಗುತ್ತೆ. ನನ್ನ ಜೊತೆಗೆ ನಾವು ಹೊರಡೋದ್ರ ಜೊತೆಗೆ ಫ್ರೆಂಡ್ಸ್ಗಳು, ದರ್ಶಿತ್ ಅವ್ನ ಫ್ರೆಂಡ್ಸ್ಗಳನ್ನೂ ಕರ್ಕೊಂಬರೋಕ್ಕೆ, ಮತ್ತು ಅವ್ರ ಪೇರೆಂಟ್ಸ್ಗಳನ್ನೆಲ್ಲ ಕೇಳಿರಲಿಲ್ಲ ಅಲ್ಲ, ಜಸ್ಟ್ ಅವ್ರ ಬರ್ತಡೇಗೆ ಅಂತ ಮಾತ್ರ ಕಳಿಸಿದ್ರು. ಅದಕ್ಕೆ ಫ್ರೆಂಡ್ಸ್ ಅವರ ಪೇರೆಂಟ್ಸ್ನೂ ಕೇಳ್ಕೊಂಬರ್ತೀನಿ ಅಂತ ದರ್ಶಿತ್ ಆ ಕಡೆ ಹೋಗಿದ್ದ. ಇನ್ನು ಎಲ್ಲರೂ ಹೊರಡ್ತಾ ಇದ್ದೀವಿ ಕಾರ್ನಲ್ಲಿ. ಶೌರಿ ಮಾತ್ರ ಫುಲ್ ಎಕ್ಸೈಟ್ ಆಗ್ತದೆ. ಎಲ್ಲಿ ಹೋಗ್ತಾ ಇದೀಯ ನೀನು? ಹಾಯ್ ಶೂ. ಯಾರ್ದು ಕಾರ್ ಇದು? ಅಯ್ಯೋ ನನ್ನ ಮಗನೇ, ಇನೋವಾ ಅಂತ ಗೊತ್ತು, ಯಾರು ಕಾರ್ ಅಂತ ಕೇಳ್ತಾ ಇರೋದು. ಇನೋವಾ ಅಂದ್ರೆ ಏನು ಶೌರಿ? ನಿಮ್ದೇನಾ? ನಮ್ದು ಕಣೋ. ಏಯ್ ನಮ್ದು ಕಣೋ. ಆಯ್ನಮ್ಮ ಮಮ್ಮಿ ಅಂತ ಶುರು ಆಗ್ಬಿಟ್ಟಿದೆ. ಇವಾಗ ಹೋಟೆಲ್ ಕಡೆಗೆ ಹೊರಡ್ತೀವಿ. ಕೂರು ಶೌರಿ. ಪಾಪ ಬರ್ತಾರೆ ಇರು, ಪಾಪ ಬರ್ತಾರೆ. ಇನ್ನು ನಾವು ಇವತ್ತಿನ ದಿನ ನಾನ್ ವೆಜ್ ತಿಂತಾ ಇರಲಿಲ್ಲ. ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾಯಿದ್ರು. ನಾವು ತಿನ್ನಲ್ಲ ಅಂದಿದ್ದಕ್ಕೆ ಪಾಪ ಅವ್ರುಗಳು ನಾನ್ ವೆಜ್ ತಿಂತಾಯಿದ್ರು. ಆದರೆ ನಮಗೋಸ್ಕರ ವೆಜ್ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮಗೆ ನಿಯರ್ ಅಂತಂದರೆ ಕದಂಬ ರೆಸ್ಟೋರೆಂಟೇ ಇರೋದು. ಸೊ ಇಲ್ಲೇ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆ ಎನ್ವಿರಾನ್ಮೆಂಟ್ ಅದೆಲ್ಲ ಚೆನ್ನಾಗಿರುತ್ತೆ, ಹೋಗೋಣ ಇಲ್ಲೇನೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿ ಬಂದರೆ ತುಂಬಾ ರಶ್ ಇತ್ತು. ಅಷ್ಟರಲ್ಲಿ ಎಲ್ಲರೂ ಒಂದೊಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಸೌಮ್ಯ ಎಲ್ಲರೂ ಫೋಟೋ ತೊಗೊಂಡ್ವಿ. ಸೌಮ್ಯ ನಾದಿನಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿತ್ತು ಎಲ್ಲ ಅಲ್ಲಿ. ಆಮೇಲೆ ಇದು ನಾವು ಕುತ್ಕೊಳ್ಳೋಕ್ಕೆ ಟೇಬಲ್ಸು ಕೂಡ ಇರಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಏನೋ ವೆಯ್ಟ್ ಮಾಡಿದ್ವಿ. ನಾವು ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿ ಫಿಶ್ ಟ್ಯಾಂಕ್ ಇತ್ತು, ಅಲ್ಲಿ ಎಷ್ಟೊಂದು ಫಿಶ್ಗಳಿದ್ವು. ಕುಶಿಮಾಗೆ ತೋರಿಸ್ಕೊಂಡು ಅವೇನು ಗೊತ್ತಾ, ಒಂಚೂರು ಕೈ ಇಟ್ಟರೆ ಸಾಕು ಎಲ್ಲ ಬಂದು ಫುಡ್ ಹಾಕ್ತಾಯಿದ್ದಾರೆ ಅನ್ನೋ ಥರ ಎಲ್ಲ ಒಂದೇ ಕಡೆ ಬಂದುಬಿಟ್ಟು ಫಿಶ್ಗಳೆಲ್ಲ ಇದು ಮಾಡ್ತಾಯಿದ್ವಿ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೇ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ವಿ. ಸೊ ಆಮೇಲೆ ಒಂದು ಟೇಬಲ್ ಫುಲ್ ಖಾಲಿ ಮಾಡಿದ್ರು. 2 ಟೇಬಲ್ ಬೇಕಾಯ್ತು, ಯಾಕಂದರೆ ನಾವು ಹೋಗಿದ್ದು ಸುಮಾರು ಜನ ಇದ್ವಿ ಅಲ್ಲ, ಒಂದು 10-12 ಜನ ಇದ್ದಿದ್ದರಿಂದ ಟೇಬಲ್ಗಳು ಚೇರ್ಗಳು ಜಾಸ್ತಿ ಬೇಕಾಯಿತು. ಆದ್ದರಿಂದ ಅವರೆಲ್ಲ ಅರೇಂಜ್ ಮಾಡಿಕೊಡ್ತೀವಿ ಸರ್ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಕುಶಿಮಾ. ಹಾಯ್ ಕುಶಿಮಾ. ಹಾಯ್ ಕುಶಿಮಾ. ಕಲರ್ ಆಗಿದೆ. ಅದೇ ನೀನೆ ಏನಪ್ಪ ಇನ್ನು ನಾವು ಹಾಗೇ ಇದು ಫಸ್ಟ್ ಟೈಮ್ ಅಂತ ಅನ್ಕೊತಿಲ್ಲ. ಅಂದರೆ ಸೌಮ್ಯ ಜೊತೆ ನಾವು ಒಂದ್ಸರಿ ಹೋಗಿದ್ದೀವಿ ಹೊರಗಡೆ ಎಲ್ಲ ಕಬ್ಬನ್ ಪಾರ್ಕೆಲ್ಲ ಸುತ್ತಾಡ್ಕೊಂಡು ಹೋಟೆಲೆಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮದನ್ ಇವ್ರ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮು. ಸೊ ಹಾಗೇ ಒಂದಷ್ಟು ವೀಡಿಯೋಸು ಫೋಟೋಸ್ ಅಂತ ಆ ಥರ ಎಲ್ಲ ತೊಗೊಂಡು ಇವಾಗ ಸರಿ ಟೇಬಲ್ ಇನ್ನೇನು ಕೊಟ್ಟರು ಸರಿ ಅಂದ್ಬಿಟ್ಟು ಹೋಗೆಲ್ಲ ಕುತ್ಕೊಂಡ್ವಿ. ಇನ್ನು ಶೌರಿಗೆ ನಾನು ಏನೂ ಗಿಫ್ಟ್ ಕೊಟ್ಟಿಲ್ಲ, ಯಾಕೆ ಅಂತಂದರೆ ಇದು ಸಡನ್ ಪ್ಲ್ಯಾನ್ ಅಲ್ವಾ, ಅಂದರೆ ಬರ್ತ್ಡೇ ಇದೆ ಅಂತ ಹೇಳಿದ್ದು. ಆದ್ದರಿಂದ ನನಗೆ ಏನು ಹೋಗಿ ತಂದು ಗಿಫ್ಟ್ ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ಗಿಫ್ಟ್ ಅನ್ನೋದಕ್ಕಿಂತ ಹೆಚ್ಚು ಅವನಿಗೆ ತುಂಬಾ ಈ ಕಾರು ಟಾಯ್ಸ್ ಹತ್ರ
ಕ್ರೇಜ್ ಜಾಸ್ತಿ, ಕಾರ್ಗಳೇ ಜಾಸ್ತಿ ಅವನ ಹತ್ರ ಇರೋದು. ಸೋಮಂದ್ರು ಅಯ್ಯೋ ಅಷ್ಟೊಂದಿದೆ ಅವನ ಹತ್ರ ಎಲ್ಲ ನಿಖಿತ, ಅದರಿಂದ ಬೇಡ ಬಟ್ಟೆ ಕೊಡಿಸ್ಬಿಡೋಣ ಅಂತ ಹೇಳಿದ್ರು. ಈ ಬಟ್ಟೆ ಇವಾಗ ನೆಕ್ಸ್ಟ್ ಟೈಮ್ ಎಲ್ಲರೂ ಹೊರಗಡೆ ಹೋಗ್ತೀವಲ್ವ, ಆ ಟೈಮಲ್ಲಿ ಬಟ್ಟೆ ತಂದು ಅವನಿಗೆ ಗಿಫ್ಟ್ ಕೊಡೋಣ. ಇವಾಗ ಸದ್ಯಕ್ಕೆ ಅವನಿಗೆ ಚಾಕ್ಲೇಟ್ ತೊಗೊಂಡೋಗಿ ಕೊಡೋಣ ಗಿಫ್ಟ್ ಅಂತ ಹೇಳಿದ್ರು. ಅದರಿಂದ ಒಂದು ದೊಡ್ಡ ಚಾಕ್ಲೇಟ್ ಕೊಟ್ಟರು ಸೋಮ್ ಅಷ್ಟೇ. ಇನ್ನು ಅವನಿಗೆ ಅಂತ ಬಟ್ಟೆ ಏನು ಕೊಟ್ಟಿಲ್ಲ. ನಾರ್ಮಲಿ ಇವಾಗ ಏನು ಆಟ ಆಡೋ ವಯಸ್ಸು ಅಲ್ಲ ಅವನಿಗೆ ಆಟ ಸಾಮಾನು ತೊಗೊಂಡೋಗಿ ಕೊಡೋದಕ್ಕೆ. ಸೊ ಅದಕ್ಕೆ ಇದು ಮಾಡಿದ್ವಿ. ಇನ್ನು ಫುಡ್ ಏನು ಆರ್ಡ್ರ್ ಮಾಡೋಣ ಅಂತ ಮಕ್ಳುಗಳು ಒಬ್ರೊಬ್ರು ಒಂದೊಂದು ಹೇಳ್ತಾಯಿದ್ರು. ಒಬ್ಬರು ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳ್ತಾಯಿದ್ರು, ಇನ್ನೊಬ್ರು ಇನ್ನೊಂದು ಬೇಕು ಅಂತ ಹೇಳ್ತಾಯಿದ್ರು. ಅಲ್ಲಿ ಕೂತಿರೋ 4 ಜನನು 4 ಥರ ವೆರೈಟೀಸ್ ಹೇಳ್ತಿದ್ರು. ಆದ್ದರಿಂದ ನಾವೆಲ್ಲ ಸಿಂಪಲಾಗಿ ಏನಾದ್ರು ಆರ್ಡ್ರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟರ್ಸ್ ಅಂದ್ಬಿಟ್ಟು ಬೇಬಿಕಾರ್ನ್ ಮಂಚೂರಿನ ಆರ್ಡ್ರ್ ಮಾಡಿದ್ವಿ. ಬೇಬಿಕಾರ್ನ್ ಮಂಚೂರಿ ಮತ್ತು ಫ್ರೆಂಚ್ ಫ್ರೈಡ್ ರೈಸ್ ಜೊತೆಗೆ ಮಶ್ರೂಮ್ ಮಂಚೂರಿ, ಹಾಗೆ ರೋಟಿ, ಆಮೇಲೆ ಪನ್ನೀರ್, ಪಾಲಕ್ ಪನ್ನೀರ್, ಜೊತೆಗೆ ಇನ್ನೊಂದು ಏನೋ ಆರ್ಡ್ರ್ ಮಾಡಿದ್ವಿ, ಮಶ್ರೂಮಲ್ಲಿ ಏನೋ ಆರ್ಡ್ರ್ ಮಾಡಿದ್ವಿ ಅಂತ ಅಂದ್ಕೊತೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು. ಎಲ್ಲ ಲೈಟಾಗೇ ಎಲ್ಲ ಊಟ ಮಾಡಿದ್ದು, ಹೆವಿ ಅಂತೆಲ್ಲ. ಆಮೇಲೆ ಒಂದು ಸೆಜ್ವಾನ್ ಫ್ರೈಡ್ ರೈಸ್ ಕೂಡ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿತ್ತು. ಎಲ್ಲರೂ ಒಂಥರ ಮಾತಾಡಿಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಇನ್ನೂ ಆಯಿತು. ಲಾಸ್ಟಿಗೆ ಮಾತ್ರ ಒಂದು ಸ್ವಲ್ಪ ಲೆಮನ್ ಸೋಡಾ ಬೇಕು ಅಂತ ಹುಡುಗರು ಕೇಳ್ತಾಯಿದ್ರು. ಸೊ ಒಂದಷ್ಟು ಹುಡುಗರು ಏನೋ ಬೇರೆ ಏನೋ ಜ್ಯೂಸ್ ಕೇಳಿದ್ರು. ಆದರೆ ಟೈಮ್ ಬಂದ್ಬಿಟ್ಟು 10:15 ಆಗಿತ್ತು. 10:00ವರೆಗೆ ಕ್ಲೋಸ್ ಟೈಮು. ಆದರೆ 10:15 ಆಗಿದ್ದರಿಂದ ಎಲ್ಲರೂ ಅಲ್ಲಿ ಸರ್ವ್ ಮಾಡೋರೆಲ್ಲರೂ ಅದು ಕ್ಲೋಸ್ ಆಗೋ ಟೈಮ್ ಅಲ್ವ, ಇನ್ನು ಅವರೆಲ್ಲ ಊಟ ಮಾಡಿಬಿಟ್ಟು ಎಲ್ಲ ಕ್ಲೋಸ್ ಮಾಡಬೇಕು. ನಾವೇ ಲಾಸ್ಟ್ ಬ್ಯಾಚು ಕೂತಿದ್ದು, ನಾವೇ ಲಾಸ್ಟ್ ಊಟ ಮುಗಿಸಿದ್ದು ನಮ್ಮದೇ ಲಾಸ್ಟು ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಇವರೆಲ್ಲ ಸೋಮೆಲ್ಲ ಖುಷಿಗೆಲ್ಲ ಊಟ ಮಾಡಿಸ್ತಾಯಿದ್ರು. ಯಾಕೆಂದರೆ ಖುಷಿ ನನ್ನ ಜೊತೆ ಇರ್ತಾನೆ ಇರಲಿಲ್ಲ, ಅವ್ರ ಅಪ್ಪನೇ ಬೇಕು ಅಂತ ಹೇಳ್ತಾಯಿದ್ಲು. ಅದರಿಂದ ಅವ್ರಿಗೆಲ್ಲ ಊಟ ಮಾಡಿಸಿ, ಸೌಮ್ಯನೂ ಅಷ್ಟೇ ಶೌರ್ಯಗೆ ಊಟ ಮಾಡಿಸ್ಬೇಕಾಗಿತ್ತು, ಸೋಮ್ ಖುಷಿಗೆ ಊಟ ಮಾಡಿಸ್ಬೇಕಾಗಿತ್ತು. ಹೀಗೆ ಇನ್ನು ಖುಷಿ ಶೌರ್ಯ ಊಟ ಮಾಡಿಸ್ಬಿಟ್ಮೇಲೆ ಅವರಿಬ್ಬರು ಅವ್ರದೇ ಲೋಕದಲ್ಲಿ ಈ ಕಡೆ ಹೌಚ್ಕೊಳ್ಳೋದು ಆ ಕಡೆ ಹೌಚ್ಕೊಳ್ಳೋದು, ಅವರಿಬ್ಬರೇ ಆಟದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಇನ್ನು ಅವರಿಬ್ರು ನಡೀರಪ್ಪ ಅಂತ ಹೇಳಿ ಕರ್ಕೊಂಡು ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಶೌರಿ, ಪಾರ್ಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶೌರಿ. ಅಲ್ಲಿ ಬರ್ತ್ಡೇ ಬಾಯ್ ಬಾರೋ ಇಲ್ಲಿ ಶೌರಿಮಾ. ಅವ್ನಿಗೆ ಏನಾದ್ರು ಇದು ಹಂಗೆ ಏನಾದ್ರು ಹೇಳ್ಬೇಕಾದ್ರೆ ಹಂಗೆ ವಿಡಿಯೋ ಬಂತು ಅಂದ್ರೆ ಚೇಂಜ್ ಆಗ್ಬಿಡನು. ಪಾಪ ಇದ್ದಾಗ ಹಂಗೆ ಅಲ್ವಾ, ಬೇರೆ ಮಾಡಿದ್ರೆ ಇರು ವಿಡಿಯೋ ಮಾಡೋಣ ಅಂದ ತಕ್ಷಣನೇ ಮಾಡ್ತಾ ಇದ್ದ. ಏನೋ ಹೇಳನು ಹಿಂಗ್ ಮುಚ್ಕೊಂಡ್ಬಿಡೋದು, ಹಿಂಗೆಲ್ಲ ಮಾಡ್ತಾ ಇದ್ದ. ಬಾಯ್ ಖುಷಿಮಾ, ಬಾಯ್ ಖುಷಿ, ಬಾಯ್. ಹ್ಞೂ ಬರ್ತಾ ಇದೆ, ಏನು ಸಿಗ್ತಾ ಇಲ್ಲ. ಕೊಪ್ಪ ಗೋ ಅಂತೆ, ಹೋಗಿ ನೀವು ಅಲ್ಲಿ ಅಂತೆ. ಓಕೆ, ಒಳ್ಳೆ ಟ್ರೀಟ್ ಆಯ್ತು. ಹೋಗ ಮನೆ ಕಡೆ ಹೊರಟ್ವಿ. ಹೋಗೋಣ ಮನೆಗೆ ಹೋಗೋಣ, ನಾವೇ ಲಾಸ್ಟ್. ಫಿಶ್, ದೊಡ್ಡ ಫಿಶ್ ನೋಡಮ್ಮ. ಕುಸುಮಲ್ಲಿ ದೊಡ್ಡ ಫಿಶ್. ಅವರೆಲ್ಲ ಇವಾಗ ಹೋಟೆಲ್ನವರೆಲ್ಲ ಇವಾಗ ಊಟ ಮಾಡ್ತಾ ಇರೋದು. ಮಿಕ್ಕಿನ ಪಕ್ಕಿರದಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡ್ತಾರಪ್ಪ. ಇನ್ನು ಅಷ್ಟಷ್ಟು ಇತ್ತು ಬೇರೆ. ಇಡ್ಲಿ ಜೊತೆ ಸಾಂಬಾರು, ಅದೇನೇನು ಸಾಗುಗಳು ಎಲ್ಲ ಹಂಗಂಗೆ ಇದ್ವು. ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರಂತ ಎಲ್ಲ ಕೆಲ್ಸಕ್ಕೆ ಆರಾಮಾಗಿ ವೆರೈಟೀಸ್ ಅನ್ಸ್ಕೋಬಹುದು. ಹೌದೌದು. ನಾನ್ ವೆಜ್ ನಾನ್ ವೆಜ್ ಅನ್ಕೊಂಡು ಬಂದ್ಬಿಟ್ರದು. ರೋಟಿ ಜೊತೆಗೆ ಚಿಕನ್ ತಗೊಳ್ಳೋಣ ಅಂದ್ಕೊಂಡು ಆಮೇಲೆ ಇಲ್ಲಿ ವೆಜ್ ಮಾತ್ರ ತಿಶು ಹೌದಾ ಅಂತೆ. ನಾಳೆ ಹೋಗೋಣ ಬಿಡು ನಾನ್ ವೆಜ್ಗೆ. ಅದೇ ಇರ್ತಾರ ಮಾಮಿ ನಡಿಯವ. ನಮ್ದು ಈ ಗಾಡಿನೇ ಒಂದು ಲಾಸ್ಟ್ ಇರೋದು, ನಮ್ದೇ ಲಾಸ್ಟ್. ಹೋಗಿ ಅಂತ ಅವರು ಅಲ್ಲ ಹೋಗ್ಲಿ ಅಂತಾರೆ ಅಂತ ಗೊತ್ತಾರದು. ಕೂರ್ಬೇಡಿ, ಹೋಗಿ ನಾವಿನ್ನು ಅವ್ರಿಗೆ ಇನ್ನೂ ಏನ್ ಕೇಳ್ತಾರಪ್ಪ ಅಂತ ಆಗಿರುತ್ತೆ. ಸರಿ ಬಾಯ್ ಮಾಡಪ್ಪ. ಅಯ್ಯೋ ಓಕೆ ಓಕೆ ಬಾಯ್ ಬಾಯ್ ಮದನ್. ಸೌಮ್ಯ ಬಾಯ್. ಓಕೆ ಬಾಯ್ ಬಾಯ್. ನಾಳೆ
ಬಾಯ್ ಸರಿ ಸರಿ ಗುಡ್ ನೈಟ್ ಬಾಯ್ ಬಿಡು ಬ್ಯಾಂಕ್ ಇಸ್ಕೊಂಡು ಬೇಡ ಬ್ಯಾಂಕ್ ಇಸ್ಕೊಂಡು ತಾತಕ್ಕೆ ಕೊಡು ಗಾಬ್ಲಿ ಇದು ಕೊಡು ಸೆಕೆಂಡ್ ಕೊಡಮ್ಮ ಓಕೆ ಓಕೆ ಸೌಮ್ಯ ದರ್ಶಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ದ ಟ್ರೀಟ್ ಓಕೆ ಬಾಯ್ ಮದನ್ ಬಾಯ್ ಬಾಯ್ ರಮ್ಯಾ ಬಾಯ್ ಬಾಯ್ ನೋಡಿ ಅಷ್ಟೆಲ್ಲ ಟ್ರೀಟ್ ಕೊಟ್ಟು ಪ್ರಯೋಜನ ಇಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟಿಲ್ಲ ಇವರು ಅಲ್ಲೋಡಿ ಮಕ್ಳು ರಿಟರ್ನ್ ಗಿಫ್ಟ್ ಅಂತವ್ರೆ ಹಿಂಗೆ ಕರ್ಕೊಂಡ್ ಬಂದ್ಬಿಟ್ರು ಓಕೆ ಬಾಯ್ 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 ಸರಿ ಬಾಯ್ 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 ಮಾಡ್ಬಿಡು ಓಕೆ ಶೌರಿ ಅಂತೆ ಶೌರಿ ಶೌರಿ ಅಂತೆ ಆಟ ಆಡ್ಬಿಟ್ಲಲ್ಲ ಫುಲ್ಲು ಅದಕ್ಕೋಸ್ಕರ ಇಲ್ಲೇ ಬಂದ ಹಾಗೆ ಬಿಟ್ಟು ಹೋದ್ರು ಏನಾದರೆ ರಿಟರ್ನ್ ಗಿಫ್ಟು ಮನೆಯಲ್ಲೇ ಇದೆ ಇವಾಗ ಹೋಟೆಲ್ ಹೋಗ್ತಾ ಇದೀವಿ ಅಂತ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಕಂಟಿನ್ಯೂ ನಾವೀಗ ರಿಟರ್ನ್ ಗಿಫ್ಟೇ ಕೊಟ್ಟಿಲ್ಲ ಅಂತೆಲ್ಲ ಇದು ಮಾಡ್ತಿದ್ದಾರೆ ಮಕ್ಕಳು ಯಪ್ಪ ಸುಮ್ಮನಾಗಿ ಕಾಮಿಡಿ ಮಾಡ್ಕೊಂಡು ಬಂದ್ವಿ ಗಲಾಟೆ ಕಿವಿ ಎಲ್ಲ ನೋವು ಬಂದುಬಿಡ್ತು ಅಷ್ಟು ಗಲಾಟೆ ಮಕ್ಕಳು 4 ಮಕ್ಕಳು ಜೊತೆಲಿ ನಮ್ಮ ಶೌರಿ ಖುಷಿ 6 ಜನ ಟೋಟಲ್ಲು ಮಕ್ಕಳ ಜೊತೆ ಇದರ ಹೊರಗಡೆ ಹೋದರೆ ಇಷ್ಟು ಗಲಾಟೆ ಇರುತ್ತೆ ಓಕೆ ಇವಾಗ ಮನೆ ಹತ್ರ ಬಂದ್ವಿ ಟೈಮ್ ಬಂದಾಗಲೇ 11:15 ಪ್ಲ್ಯಾನೇ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ಹೋಗೋದು ನಾವು ಜಸ್ಟ್ ಬರ್ತಡೇ ಮುಗಿಸ್ಕೊಂಡು ಬರೋದು ಅಂತ ಇದ್ದಿದ್ದು ಅಂದರೆ ಇಲ್ಲಿಗೂ ಹೋಗೋ ಥರ ಆಯಿತು ಓಕೆ ಮನೆಗೆ ರೀಚ್ ಆದ್ವಿ ಮತ್ತೆ ಹೊರಗಡೆ ಹೋಗ್ಬೇಕಂತ ಇಲ್ಲಿ ಅವಳೆ ಡೋರ್ ಕ್ಲೋಸ್ ಮಾಡ್ಬೇಕಂತ ಬಂದ್ಬಿಡಿ ಗುಮ್ಮ ಬರ್ತಾನೆ ಡೋರ್ ಕ್ಲೋಸ್ ಮಾಡಪ್ಪ ಬಾಯ್ ಡೋರ್ ಕ್ಲೋಸ್ ಮಾಡಿ ಖುಷಿ ಒಬ್ಳೆ ಆಚೆ ಹೋಗ್ಲಿ ಓ ದೇವರೇ ನನ್ಗಂತೂ ಮತ್ತೆ ಶೌಯಿ ಅಂತ ಹೇಳ್ಕೊಂಡು ಹೋಯ್ತಾವಳೆ ಸೊ ಓಕೆ ಫ್ರೆಂಡ್ಸ್ ಆಯ್ತು ನಾವು ಊಟ ಆಯಿತು ನನ್ನ ಮಗ ಬಂದಿಲ್ಲ ನನ್ನ ಮಗ ಹೊರಗಡೆ ಹೋಗಿದ್ದ ನಾವು ಸಂಜೆ ಫ್ರೈಡ್ ರೈಸು ಗೋಬಿ ಮಂಚೂರಿ ಅದೆಲ್ಲ ತೊಗೊಂಬಂದು ತಿಂದಿದ್ದ ಅದಕ್ಕೋಸ್ಕರ ಮತ್ತೆ ಬೇಡಮ್ಮ ನನಗೇನು ಅಂತ ಹೇಳ್ದ ಅದಕ್ಕೋಸ್ಕರನೇ ಅವನನ್ನ ಬಿಟ್ಟೋದ್ವಿ ನಾವು ಮಾತ್ರ ಹೋಗಿ ಬಂದಿದ್ದು ಆ್ಯಂಡ್ ಅವನು ಏನೋ ಟಿ ಶರ್ಟ್ ಏನೋ ತೊಗೊಬರೋಕ್ಕೆ ಅಂತ ಬೇರೆ ಹೋಗಿದ್ದ ಅಲ್ಲಿ ಹೊರಗಡೆ ಆಮೇಲೆ ಬಂದ ಕೇಕು ತರಲಿಲ್ಲ ಅವನಿಗೆ ಮರ್ತ್ಬಿಟ್ಟು ಕೇಕ್ ಯಾಕಂದ್ರೆ ಅಲ್ಲಿ ಏನಪ್ಪ ಅಲ್ಲಿ ಹೋಗ್ಲಿಲ್ಲ ಮನೆ ಹತ್ರ ಸ್ವಾಮಿ ಮನೆ ಹತ್ರ ಆದ್ರಿಂದ ನಾಳೆ ನೋಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಶೌರಿ ಬರ್ತಡೇ ಸಡನ್ ಪ್ಲ್ಯಾನ್ ಎಲ್ಲರೂ ಗೆಟ್ ಟುಗೆದರ್ ಥರ ಡಿನ್ನರ್ಗೆ ಹೋಗಿದ್ದು ಚೆನ್ನಾಗಿತ್ತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವತ್ತಿನ ವ್ಲಾಗ್ ಇಷ್ಟ ಲೈಕ್ ಮಾಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ ನನ್ನ ಮಗಳಿಗೆ ಫಸ್ಟ್ ಸಮಾಧಾನ ಮಾಡ್ತೀನಿ ಬಾಯ್